It was a very good match. We really enjoyed it. But anyway, it's KL Rahul's birthday. ಈ ಟೈಮ್ ಬಿಟ್ಕೊಟ್ಟಿದ್ವಿ ಬಟ್ ನೆಕ್ಸ್ಟ್ ಅಲ್ಲಿ ನಮ್ದೇ. ಸರ್ ಬರ್ಡೇ ಅಂತ ಬಿಟ್ಕೊಟ್ರಾ? ಹೌದು. ಬರ್ಡೇ ಅಂತ ಬಿಟ್ಕೊಟ್ರಾ? ಹೌದು. ಸರ್ ಆದ್ರೂ ಲಾಸ್ಟ್ ವರ್ಗೂ ಒಳ್ಳೆ ಫೈಟ್ ಕೊಟ್ರು. ಹೌದು, ಒಳ್ಳೆ ಫೈಟ್. ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದ ಬೆಸ್ಟ್ ಫೈಟ್. Yes, best fight. ಸೊ ಹೇಗೆ ಅನ್ನಿಸ್ತು? It was a different experience. ನಾವು ಫಸ್ಟ್ ಟೈಮ್ ಹೆಂಡತಿ ಮಕ್ಕಳ ಜೊತೆ ಬಂದಿರೋದು. ತುಂಬ ಎಂಜಾಯ್ಮೆಂಟ್ ಆಯಿತು. ಬಟ್ ಎನಿವೇ ಲೋಕಲ್ ಬಾಯ್ ಎಂಜಾಯ್ ಮಾಡಲಿ, ನೆಕ್ಸ್ಟ್ ಟೈಮ್ ನಾವೇ, ಓಕೆನಾ? ಬಟ್ ಈ ಸಲ ಕಪ್ ಹೊಡ್ತೀವಿ. ಬಟ್ ಇವತ್ತು ತುಂಬ ನೋವಾಗಿದೆ. ಬಿಟ್ಕೊಡ್ಬೇಕು, ಯಾಕಂದ್ರೆ ಬರ್ಡೇ ಅವ್ರಿಗೆ ವಿಶ್ ಮಾಡ್ಬಿಟ್ಟು ಗೆದ್ದಿದ್ರೆ ಏನು ಹೇಳ್ತೀವಿ? ಚಿಯರ್ಸ್ ಅವ್ರ ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಅವ್ರಿಗೆ ಇವತ್ತು ನಾವು ಕೇಕ್ ಕಟ್ ಮಾಡ್ಸೋದು ಪ್ಲಾನ್ ಮಾಡಿದ್ದು. ಗೆದ್ದಿದ್ರೆ 100% ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಸೋತ್ಬಿಟ್ವಿ ಬೈ ಮಿಸ್ಟೇಕ್. ಈ ಮ್ಯಾಚು ರಾಹುಲ್ಗೆ ಜೈ RCB. ಏನ್ ಗೊತ್ತಾ, RCB ಬರ್ತಡೇ ಅಂತ ಹೇಳ್ಬಿಟ್ಟು ಅವ್ರಿಗೆ ಗಿಫ್ಟ್ ಮಾಡ್ಬಿಟ್ಟಿದ್ವಿ ಈ ಮ್ಯಾಚ್ ಅಷ್ಟೇ. ಈ ಮ್ಯಾಚ್ ಅವ್ರಿಗೋಸ್ಕರ, ನೆಕ್ಸ್ಟ್ ನಮ್ದು ಜೈ RCB. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಖುಷಿ ಆಯ್ತಾ ಬೇಜಾರಾಯ್ತಾ? ಸೋತ್ರು ಖುಷಿನೇ, ಗೆದ್ರು ಖುಷಿನೇ. ಆಲ್ವೇಸ್ ಸಪೋರ್ಟ್ ಮಾಡ್ತೀವಿ RCBಗೆ. ಸಪೋರ್ಟ್ ಮಾಡಿದೆ. ಇವತ್ತು ಏನು ಮಿಸ್ ಆಯಿತು ಅನ್ನಿಸ್ತು? ಯಾರು ಇನ್ನೊಂದು ಚೂರು ಪರ್ಫಾರ್ಮ್ ಮಾಡಿದ್ದಿದ್ರೆ ವಿನ್ ಆಗ್ತಿದ್ವಿ ಅಂತ ಅನ್ನಿಸ್ತು. ಹೌದು, ಫೀಲ್ಡಿಂಗ್ ಇನ್ನೊಂದು ಚೂರು ಮಾಡಿದ್ದಿದ್ರೆ ಡೆಫಿನೆಟ್ಲಿ ವಿನ್ ಆಗ್ತಿದ್ವಿ. ಲಾಸ್ಟ್ ಒಂದು 2 6 ಗೆದ್ದುಬಿಟ್ರು. ಬಟ್ ಸ್ಟಿಲ್ ವಿ ಸಪೋರ್ಟ್ RCB. ಎಂದೆಂದಿಗೂ RCBನೇ. RCB ಫಾರ್ ಲೈಫ್. ಹೇಗೆ ಅನ್ನಿಸ್ತು ಸರ್ ಮ್ಯಾಚ್? ಮ್ಯಾಮ್ ಸ್ವಲ್ಪ ಬೇಜಾರು, ಬಟ್ ಖುಷಿನೇ. ಸೋತ್ರು ಗೆದ್ರು ಇವತ್ತು RCBನೇ. ಓಕೆ, ನೋಡಿ ಅದೇ ಹೋಗ್ಬಿಟ್ಟಿದೆ ಕಲರು, ಆದ್ರೆ RCBನೇ ನಾವು. ಏನು ಅನ್ನಿಸ್ತು ಸರ್? ಮ್ಯಾಮ್ ನಾವು ಎಂಜಾಯ್ ಮಾಡಿದ್ರಿ. ಇನ್ನು 20 ನೆಕ್ಸ್ಟ್ ಹೊಡ್ತೀವಿ, ಇನ್ನೂ ಗೆಲ್ತಾ ಇದ್ರಿ. ಒಂದು ಖುಷಿ ಇರ್ತಾ ಇತ್ತು. ಹೋಮ್ ಗ್ರೌಂಡಲ್ಲಿ ಎಲ್ಲ ಮ್ಯಾಚಿಗೆ ಒಂದು ಸೋತಾಗಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಮ್ಯಾಚ್ ಗೆದ್ದೇ ಗೆಲ್ತೀರಿ. ಯಾರು ಪರ್ಫಾರ್ಮೆನ್ಸ್ ಮಾಡಿದ್ರೆ ವಿನ್ ಆಗೋ ಚಾನ್ಸ್ ಇತ್ತು? ಕೊಹ್ಲಿ ಅವರು ಬೇಗ ಔಟ್ ಆಗಿಬಿಟ್ರು, ಅದೊಂದು ಬೇಜಾರಾಯ್ತು ನಮಗೆ. ಮತ್ತು ನಾವು ಸ್ವಲ್ಪ ಲೇಟಾಗೂ ಬಂದ್ರಿ ಮ್ಯಾಚ್ ನೋಡೋಕ್ಕೋಸ್ಕರ, ಮೆಟ್ರೋ ಬಿಸಿಯಿಂದ. ಅವ್ರು ಬ್ಯಾಟಿಂಗ್ ನೋಡೋಕ್ಕಾಗಿಲ್ಲ. ಬಟ್ ಅವ್ರು ಹೊಡೆದಿದ್ರೆ ಒಂದು ಲೆವೆಲ್ ಬರ್ತಿತ್ತು ಅಂತ. ಓಕೆ, ಇದು ಫಾರ್ ದಿ ಬೆಸ್ಟ್ ಫೈಟ್ ಅನ್ಬೋದು ಇಷ್ಟು ವರ್ಷದ. ಹಾಂ, ಎಲ್ಲ ಬಾಯಿಗೆ ಬಂದಿದ್ದು ಮೇಡಮ್. ಬಾಯಿಗೆ ಬಂದು ಗೆಲ್ತಾರೆ ಅನ್ಕೊಂಡಿದ್ರಿ, ಲಾಸ್ಟಲ್ಲಿ ಹಂಗೆ ಬಾಯಿ ಹೋಗ್ಬಿಡು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಆಕ್ಚುಲಿ ಅಪೋಸಿಟ್ ಗೆದ್ದಿದ್ದು ನಮ್ಮ ಮನೆ ಮಗನ. ಅದೊಂದು ಖುಷಿ. ಬರ್ತಡೇ ಗಿಫ್ಟ್ ಅನ್ಕೊಂಬಿಡ್ರಿ ಮೇಡಮ್. ಬರ್ತಡೇ ಗಿಫ್ಟ್ ಅಷ್ಟೇ. RCB ಟೀಮ್ ಕಡೆಯಿಂದ ಕನ್ನಡ ಮನೆ ಮಗನಿಗೆ ಬರ್ತಡೇ ಗಿಫ್ಟು. ಫುಲ್ ಜಾಲಿಯಾಗಿರಲಿ ಇವತ್ತೆಲ್ಲ ಅವರು. ಯಾಕೋ ತುಂಬಾ ಬೇಜಾರಲ್ಲಿದ್ದೀರಾ? ಯಾಕೆ ಸೋತಿರಕ್ಕೆ ಬೇಜಾರಲ್ಲಿದ್ದೀವಿ. ಬೇಜಾರು ಆದ್ರೂ ಇನ್ನೊಂದ್ ಕಡೆ 3 ಮ್ಯಾಚ್ ಹೋಮ್ ಟೌನ್ ಅಲ್ಲಿ ಗೆದ್ದಿದ್ದಾರೆ. ಸೊ ಇದೊಂದು ಮ್ಯಾಚ್ ಅಲ್ವಾ, ಆದ್ರೂ ಬೇಜಾರಾಗ್ತಾ ಇದೆಯಾ? ಹೌದು, ಆ್ಯಕ್ಚುಲಿ ಪ್ರತಿಯೊಂದು ಮ್ಯಾಚು ಕೌಂಟ್ ಆಗುತ್ತಾ, ಸೊ ಅದಕ್ಕೆ ಮಿಸ್ ಆಯ್ತು ಅಂತ ಅನ್ನಿಸ್ತು ನಿಮ್ಮ ಪ್ರಕಾರ ಮ್ಯಾಚ್ ಸೋಲೋದು? ಆಫ್ಟರ್ 14th ಓವರ್ ಆಫ್ RCB ಬ್ಯಾಟಿಂಗ್, ಸ್ವಲ್ಪ ಬ್ಯಾಟಿಂಗ್ ಸ್ಲೋ ಡೌನ್ ಆಯಿತು ಅಂತ ಅನಿಸ್ತು. ಬೌಲಿಂಗ್ ಅಲ್ಲಿ ಏನು ಮಿಸ್ ಆಯ್ತು? Bowling is- ಆಟ ಆಡ್ಬೋದಿತ್ತು. ಬೌಲಿಂಗ್ ಇಸ್ ಗುಡ್ ನನ್ನ ಪ್ರಕಾರ. ವಿಕೆಟ್ಸ್ ತೆಗಿಬೋದಿತ್ತು ಮಿಡಲ್ ಆಫ್ ದ ಓವರಲ್ಲಿ. ಆಫ್ಟರ್ 10th ಓವರ್ 15th ಓವರಲ್ಲಿ ಆದರೂ ಇನ್ನೊಂದು 2 ವಿಕೆಟ್ ಬರ್ಬೋದಿತ್ತು, ಅದು ಬರಲಿಲ್ಲ ಅಷ್ಟೇ. ಬಟ್ ಎಲ್ಲರೂ RCB ಫ್ಯಾನ್ಸ್ಗೆ ಒಂದು ಭಯ ಅಂದರೆ ಗ್ರೀನ್ ಜರ್ಸಿ ಹಾಕಿದಾಗ ನಮ್ಮ RCB ವಿನ್ ಆಗಲ್ಲ ಅನ್ನೋಂಥದ್ದು ಭಯ ಆಯಿತು. ಇವತ್ತು ಅದು ನಿಜ ಆಯಿತು ಅಂತ. ಇಟ್ಸ್ ಅ ಮಿತ್. ಪರವಾಗಿಲ್ಲ, ಇಟ್ಸ್ ಅ ಮಿತ್. ಓಕೆ, ಈ ಸಲ DC ಅಪೋಸಿಟ್ ಅವ್ರು ಸೋತಿರೋದು. DC ಇರೋದು ನಮ್ಮನೆ ಮಗ. ಸೊ ಅದು ಹೇಗೆ ಅನ್ನಿಸ್ತು? ಖುಷಿ ಆಯಿತು. ಇವತ್ತು ಮ್ಯಾಚಿಂದ ಏನಂದರೆ ಸೋತಿದ್ದೀವಿ ಪರವಾಗಿಲ್ಲ, ಬಟ್ 18 ವರ್ಷನೇ ಬ್ಯಾಕ್ ಮಾಡಿದ್ದೀವಿ. ಒಂದು ಸೋಲಿಂದ ನಾವು ಯಾವತ್ತು ಹಿಂಜರಿಯಲ್ಲ. ಸೊ ಗೆದ್ದರು ಸೋತ್ರು ನಾವು ಹೇಳೋದೊಂದೇ, ಈ ಸಲ RCBಗೆ ಸಪೋರ್ಟ್ ನಾವು. ಸೊ ಹೇಗೆ ಅನ್ನಿಸ್ತು ಸರ್? ಲಾಸ್ಟ್ವರೆಗೂ ಒಂದು ಟಫ್ ಫೈಟ್ ಇತ್ತು. ಏನಂದರೆ ಆ್ಯಕ್ಚುಲಿ ಬೌಲರ್ಸ್ನ ಬೇಗ ಯೂಸ್ ಮಾಡ್ಕೊಟ್ವಿ. ಸೊ ರೊಮರಿಯೋ ಶೆಫರ್ಡು ಫ್ರೆಶ್ ಬೌಲರು, ಅವ್ರೊಂದು ಸ್ವಲ್ಪ ನರ್ವಸ್ ಇತ್ತು ಬೌಲಿಂಗ್ ಮಾಡ್ಬೇಕಾರೆ. ಯಾಕಂದರೆ ಫಸ್ಟ್ ಬೌಲಿಂಗ್ ಆಗ್ತಾಯಿದ್ದಾರೆ ಅವರು, ಇನ್ನೂ 1 ಓವರು ಹಾಕಿರಲಿಲ್ಲ. ಬೌಲಿಂಗ್ ವೇರಿಯೇಷನ್ ಇತ್ತು, ಬಟ್ ಬುಲ್ಟೋಸ್ ಆಗಂಗೆ ಕೊಟ್ಟರು. ಸೊ ಅದರಿಂದ ತುಂಬ ಬೇಜಾರಾಯಿತು. ಬಟ್ ಓಕೆ, ನಾವು ಬ್ಯಾಕ್ ಮಾಡ್ತೀವಿ. ಹೇಗೆ ಅನ್ನಿಸ್ತು ಮ್ಯಾಮ್ ಮ್ಯಾಚ್? ಒಂಥರ ಟಾಪ್ ಟು ಬಾಟಮ್ ಲಾಸ್ಟ್ವರೆಗೂ ಫುಲ್ ಜೋಶ್ ಇತ್ತು. ಬಟ್ ಆ ಲಾಸ್ಟ್ 2 ಬಾಲ್ಸಲ್ಲಿ ಓವರ್ ಚೇಂಜ್ ಆಯಿತು. ಬಟ್ ಆರ್ ಬಾಯ್ಸ್ ಫಾಟ್ ವೆರಿ ವೆಲ್. ಫೀಲ್ಡಿಂಗ್ ಸಕ್ಕತ್ತಾಗಿ ಮಾಡಿದ್ರು. ಆಲ್ ಹ್ಯಾಟ್ಸ್ ಆಫ್, ಕ್ರೇಜಿಯಾಗಿ ಮಾಡಿದ್ರು. ಒಂದೇ ಸೋತಿರೋದು ಗುರು, ಅದಕ್ಕೇನು 6 ಮ್ಯಾಚ್ ಗೆದ್ವಿ ತಾನೆ. RCB ಫಾರ್ ದ ಗೋ ಅಷ್ಟೇ. ಈ ಸಲ ಕಪ್ ನಮ್ಮದು ಅಷ್ಟೇ. ಜೈ RCB ಮೇಡಮ್. ನೋ ಇಶ್ಯೂ, ಚೆನ್ನಾಗಿತ್ತು ಮೇಡಮ್. ಸೋತ್ವಿ, ಬಟ್ ವಿಲ್ ಕಮ್ ನೆಕ್ಸ್ಟ್ ಟೈಮ್. ಗೆಲ್ಲೋದಕ್ಕೆ ಏನು ಬೇಕಿತ್ತು ಮೇಡಮ್? ಜಿತೇಶ್ ಶರ್ಮಾ ಸ್ವಲ್ಪ ಪಾಪ ಎಲ್ಲರೂ ಅವ್ರ ಮೇಲೆ. ನೋ ಈ T20 T20 ಥರನೇ ಆಡಬೇಕು ಮೇಡಮ್. ಹಿ ಹ್ಯಾಸ್ ಟು ಶೋ ಸಮ್ ಇಂಟೆಂಟ್. ನೆಕ್ಸ್ಟ್ ಟೈಮ್ ವಿಲ್ ಕಮ್ ಆಲ್ವೇಸ್. ಖುಷಿ ಆಯ್ತು. ಯಾ, ವಿಲ್ ಆಲ್ ದ ಬೆಸ್ಟ್ ಫಾರ್ RCB. ಇದು KL Rahul. Happy madam. Embarrassing. It was very embarrassing. I think we were 15-20 runs short, and we expected Jitesh to play nice,
ಬಟ್ ಜಿತೇಶಿಂದ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಪರವಾಗಿಲ್ಲ ವಿ ಕಾಂಟ್ ಇವನ್ ಸ್ಕೋರ್ ಟು ಮಾರಿಯೋ ಫಾರ್ ವಾಟ್ ಇಸ್ ಡನ್ ವರ್ಷ ಕಂಪೇರ್ ಮಾಡಿದ್ರೆ ಇಷ್ಟು ಟೈಪ್ ಟಫ್ ಫೈಟ್ ಯಾವತ್ತೂ ಕೊಟ್ಟಿರಲಿಲ್ಲ. ಹೌದು ದಿಸ್ ಇಸ್ ದ ಫಸ್ಟ್ ಟೈಮ್. ಯಾ ಚೆನ್ನಾಗಿತ್ತು, ಫೈಟ್ ಚೆನ್ನಾಗಿತ್ತು. ಲಾಸ್ಟ್ ತನಕ ಆಡಿದ್ರು ಬಟ್ ರೊಮಾರಿಯೋ ತನಕ ಅಲ್ಲಿ ಹೋಯ್ತು ಅಲ್ಲ, ಸೊ ಅದಕ್ಕೆ ಪರವಾಗಿಲ್ಲ. ವಿ ಕಾಂಟ್ ಡೂ ಎನಿಥಿಂಗ್, ಕೀಪ್ ಸಪೋರ್ಟಿಂಗ್ ದಮ್ ಆ್ಯಂಡ್ ವೇಟ್ ಟಿಲ್ ಲೆಟ್ಸ್ ಸಿ. ಆರ್ಸಿಬಿ ಫ್ಯಾನ್ಸ್ಗೆ ಬೇರೆ ಯಾರೇ ಮುಂದೆ ಸೋತಿದ್ರು ತುಂಬಾ ಹರ್ಟ್ ಆಗ್ತದೆ. ಹೌದು. ಸೋತಿರೋದು ಒಂದ್ ಲೆಕ್ಕದಲ್ಲಿ KL ರಾಹುಲ್ ಅವ್ರ ಬರ್ತ್ಡೇ, ಹೌದು. ನಮ್ಮ ಕಡೆ ಒಂದು ಫೀಲಿಗೆ ಅಷ್ಟು ಅನ್ನಿಸ್ತಾ ಇಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತು, ಪರವಾಗಿಲ್ಲ. ಅವ್ರ ಬರ್ಡೇ ಅಂತ ಅವರು ಚೆನ್ನಾಗಿ ಆಡೋರು. ಆಬ್ವಿಯಸ್ಲಿ ನಮ್ಮ ಕನ್ನಡ ಹುಡುಗನೇ ಅವರು, ಸೊ ಅವ್ರು ಚೆನ್ನಾಗಿ ಆಡಿದ್ರು. ಅದಕ್ಕೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವು ಸೋತ್ವಿ ಅಂತ ಒಂದು ಸ್ವಲ್ಪ ಆಗ್ತಿದೆ, ಒಂದು ಸ್ವಲ್ಪ ಹರ್ಟ್ ಆಗ್ತಿದೆ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ಅಷ್ಟೇ. ಆಕ್ಚುಲಿ ನೆಕ್ಸ್ಟ್ ವೀಕ್ ಮತ್ತೆ ಹೋಮ್ ಟೌನ್ ಅಲ್ಲಿ ಇದೆ ಮ್ಯಾಚ್. ಹೌದು. ಸೊ ಏನು ಅನ್ಸುತ್ತೆ? ನೆಕ್ಸ್ಟ್ ಟೈಮ್ ಗೆಲ್ಬೋದು, ಹೇಳೋಕ್ಕಾಗಲ್ಲ. ವಿಲ್ ಸಿ, ಬಿಕಾಸ್ ನೆಕ್ಸ್ಟ್ ಟೈಮ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ರೆಡ್ ಜರ್ಸಿ ವಾಪಸ್ ಬರುತ್ತೆ, ಬಾಯ್ಸು ವಾಪಸ್ ಫಾರ್ಮಲ್ಲಿ ಬರ್ತಾರೆ ಎಲ್ಲರೂ. ಬಟ್ ಆಕ್ಚುಲಿ ಈಗ 2 days ಬ್ಯಾಕ್ ಅಷ್ಟೇ ಹೋಮ್ ಟೌನ್ ಅಲ್ಲಿ ಆಗಿತ್ತು. ಅದೆಲ್ಲ ಒಂದ್ ಕಡೆ ಎಫೆಕ್ಟ್ ಆಯ್ತು, ರೆಸ್ಟ್ ಸಿಗ್ಲಿಲ್ಲ, ಅದು ಅನ್ನಿಸ್ತಾ? ಇಲ್ಲ, ಬಿಕಾಸ್ ಇವರೆಲ್ಲ ಸಿಕ್ಕಾಪಟ್ಟೆ ಫಿಟ್ ಆಗಿದ್ದಾರೆ ಎಲ್ಲರೂ, ಸೊ ಆಡ್ತಾರೆ ಎಲ್ಲರೂ, ಅದು ಪ್ರಾಬ್ಲಮ್ ಇಲ್ಲ. ಇವತ್ತು ಪಿಚ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಆಮೇಲೆ ಟಾಸ್ ಹೊತ್ತಿದ್ದಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ, ವಿಲ್ ವಿನ್. ಸೊ ಲೆಟ್ಸ್ ಹೋಪ್ ಫಾರ್ ದ ವಿನ್.